ಹೇಳಿಕೆಗಳನ್ನ ಕೊಟ್ಟು ಪ್ರಚಾರವನ್ನ ಗಿಟ್ಟಿಸ್ಕೊಳ್ತಕ್ಕಂತ ಒಂದು ಕೆಲಸ ಅವರಿಂದ ಆಗ್ತಿದೆಯೇ ವಿನಃ ಹೇಳ್ತಾ ಇದ್ದೀನಲ್ಲ. ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಡಿನ್ನರ್ ಮೀಟಿಂಗ್ ಮಾಡಿದ್ರು. ಕಲ್ಯಾಣ ಕರ್ನಾಟಕ ಅತಿವೃಷ್ಟಿಯಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಪರಿಹಾರನ ಕಂಡುಕೊಳ್ಳುವಂತ ಕೆಲಸ ಆಯ್ತಾ? ಅದ್ರ ಬಗ್ಗೆ ಚರ್ಚೆ ಮಾಡಿದ್ರ? ರಾಜ್ಯವನ್ನ ಲೂಟಿ ಮಾಡಿ ಬಿಹಾರ್ಗೆ ಯಾವ ರೀತಿ ಹಣವನ್ನ ತೆಗೆದುಕೊಂಡು ಹೋಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಖುಷಿ ಪಡಿಸುವಂತ ಕೆಲಸ ಮಾಡಬೇಕು, ಅದ್ರ ಬಗ್ಗೆ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ ವಿನಾ ತಮ್ಮ ಮಂತ್ರಿ ಸಹೋದ್ಯೋಗಿಗಳ ಜೊತೆ ರಾಜ್ಯದ ಅಭಿವೃದ್ಧಿ ಬಗ್ಗೆನೂ ಚರ್ಚೆ ಮಾಡಿಲ್ಲ. ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆ? ಗುಲ್ಬರ್ಗಾದಲ್ಲಿ ಲೈಬ್ರೇರಿಯನ್ ಗ್ರಂಥಾಲಯ ಸಹಾಯಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ರಾಜ್ಯದ ಇಂದಿನ ಪರಿಸ್ಥಿತಿ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ರಾಜ್ಯದ ರೈತರ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಇವತ್ತೇನಾಗಿದೆ ಬೆಂಗಳೂರಿನ ಮಹಾನಗರದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ತೂಚಿ ಅಂತೇಳಿ ಉಗಿತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ನಿನ್ನೆ ಕಿರಣ್ ಮಜುಮ್ದಾರ್ ಶಾ ನಮ್ಮ ರಾಜ್ಯದ ಹೆಮ್ಮೆ ಇವತ್ತು ಬಯೋಕಾನ್ ಅವ್ರ ಬಗ್ಗೆ ಇವತ್ತು ಕೆಟ್ಟದಾಗಿ ಟೀಕೆಗಳನ್ನ ಮಾಡುವಂತದ್ದು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದೇ ಮೋಹನ್ ದಾಸ್ ಪೈ ಅವರು ಟೀಕೆ ಮಾಡಿದ್ರು. ತತ್ಕ್ಷಣ ಯಡಿಯೂರಪ್ಪನವ್ರನ್ನ ಮೋಹನ್ ದಾಸ್ ಪೈ ಅವ್ರನ್ನ ಕರೆಸ್ಕೊಂಡು ಚಹಾ ಕುಡಿಸಿ ಏನವ್ರ ಟೀಕೆಗಳು ಏನು ಸಮಸ್ಯೆಗಳಿದ್ದಾವೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸ ಹಿಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರು ಮಾಡಿದ್ರು. ಇವತ್ತು ಮೋಹನ್ ದಾಸ್ ಪೈ ಅವರಾಗ್ಲಿ ಕಿರಣ್ ಮಜುಮ್ದಾರ್ ಶಾ ಅವರಾಗ್ಲಿ ಅನೇಕ ದಿಗ್ಗಜರು ಇವತ್ತು ಏನು ತಮ್ಮ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ. ಅದನ್ನ ಸಕಾರಾತ್ಮಕವಾಗಿ ತೆಗೆದುಕೊಂಡು ಅದಕ್ಕೆ ಸಮಸ್ಯೆ ಪರಿಹಾರ ಕಂಡುಕೊಳ್ಬೇಕೆ ವಿನಃ ಈ ರೀತಿ ಟೀಕೆ ಮಾಡಿ ಇವತ್ತು ಅವ್ರಿಗೆ ಅವಮಾನ ಮಾಡುವಂತದ್ದು ರಾಜ್ಯಕ್ಕೆ ಅವಮಾನ ಮಾಡದಂತೆ. ಈ ಮಹಿಳಾ ಅಧಿಕಾರಿ ಬಗ್ಗೆ ಒಂದು ಅವಹೇಳನ ಮಾಡ್ತಾರೆ ಕಾಂಗ್ರೆಸ್ ಶಾಸಕರು. ಏನಂತಂದ್ರೆ ಮೀಟಿಂಗ್ ಬರ್ಬೇಕಂತಂದ್ರೆ ಪ್ರೆಗ್ನೆಂಟ್ ಇದೀನಿ ಅಂತಾರೆ, ಆದ್ರೆ ಮಾಮೂಲಿ ಲಂಚ ತಗೋಬೇಕಾದ್ರೆ ಪ್ರೆಗ್ನೆಂಟ್ ಇರಲ್ವಾ ಅಂತ ಅವಹೇಳನ. ಯಾರು ಹೇಳಿದ್ರು? ಶಿವಗಂಗಾ ಬಸವರಾಜ್, ದಾವಣಗೆರೆ. ಏನೇ ಅಧಿಕಾರದ ಪಿತ್ತ ನೆತ್ತಿಗೆರೆದಾಗ ಈ ರೀತಿ ಮಾತನಾಡಿಸ್ತಾರೆ.